ಶ್ರೀರಾಮ ಸಮರ್ಥ. ಡಿಸೆಂಬರ್ 16. ನಾಮವೇ ಭಗವಂತನ ದರ್ಶನ ಮಾಡಿಸಿಕೊಡುತ್ತದೆ. ಗಂಗೆ ಅಥವಾ ಬೇರೆ ಯಾವುದೇ ನದಿಯ ಉಗಮವನ್ನು ನೋಡಿದರೆ ಅಲ್ಲಿ ಒಂದೊಂದೇ ಹನಿಯಾಗಿ ನಿರ್ಮಲವಾದ ನೀರು ಕೆಳಗೆ ಬೀಳುತ್ತಿರುವುದು ಕಂಡುಬರುತ್ತದೆ. ಪೂರ್ವ ಪುಣ್ಯದಿಂದ ಮನುಷ್ಯ ಜೀವನದಲ್ಲಿ ಪರಮಾರ್ಥದ ಉಗಮವೂ ಕೂಡ ಹೀಗೆ ಕಡಿಮೆ ಪ್ರಮಾಣದಲ್ಲಿ ಆದರೆ ಅತ್ಯಂತ ನಿರ್ಮಲವಾಗಿರುತ್ತದೆ. ಮುಂದೆ ಆ ನಿರ್ಮಲ ಸ್ರೋತವು ನದಿಯಲ್ಲಿ ರೂಪಾಂತರವಾಗುತ್ತದೆ ಹಾಗೂ ಅನೇಕ ಸ್ಥಾನಗಳ ಮೂಲಕ ಹರಿಯುತ್ತಾ ಬರುವುದರಿಂದ ಅದರ ನೀರು ಸ್ವಲ್ಪ ರಾಡಿಯಾಗುತ್ತದೆ. ಅದರಂತೆ ನಮ್ಮ ಜೀವನವೂ ಕೂಡ ವ್ಯವಹಾರದಲ್ಲಿಯ ಉತ್ತಮ ಕೆಟ್ಟ ಸಂಗತಿಗಳ ಸಾನ್ನಿಧ್ಯದಿಂದ ಮಲಿನವಾಗುತ್ತಾ ಹೋಗುತ್ತದೆ. ಆದರೆ ನೀರಿಗೆ ಫಟಕದ ಸ್ಪರ್ಶದಿಂದ ಅದು ನಿರ್ಮಲವಾಗಿ ಅದರಲ್ಲಿಯ ರಾಡಿಯು ಕೆಳಗೆ ಕೂಡುತ್ತದೆ. ಅದರಂತೆ ಯಾವುದೇ ಕೆಲಸ ಮಾಡುತ್ತಿರುವಾಗ ನಾಮ ತೆಗೆದುಕೊಂಡರೆ ಆ ಕರ್ಮದ ಗುಣದೋಷಗಳು ಕೆಳಗೆ ಕುಳಿತು ಮೇಲೆ ನಿರ್ಮಲ ಜೀವನವು ದೃಷ್ಟಿಗೋಚರವಾಗುತ್ತದೆ. ಯಾವುದೇ ಜಟ ಗಡ್ಡ ಬೆಳೆಸಿದ ಸಾಧು ಪರಮಾರ್ಥವು ಹೀಗೆ ಇರುತ್ತದೆ ಹಾಗೆ ಇರುತ್ತದೆ ಎಂದು ಹೇಳತೊಡಗಿದರೆ ನೀವು ಸ್ಪಷ್ಟವಾಗಿ ಎದೆಗಾರಿಕೆಯಿಂದ ನಾಮದ ಹೊರತು ಪರಮಾರ್ಥವೇ ಇಲ್ಲ ಎಂದು ಹೇಳಬಹುದು. ಕರ್ಮ ಮಾಡುತ್ತಿರುವಾಗ ನಾಮ ತೆಗೆದುಕೊಂಡು ಸಮಾಧಾನದಲ್ಲಿರುವುದೇ ಪರಮಾರ್ಥವಾಗಿರುತ್ತದೆ. ಭಗವಂತನ ಪ್ರೇಮ ಬರುವುದಕ್ಕಾಗಿ ಅವನ ವಿಷಯದಲ್ಲಿ ಆತ್ಮೀಯತೆ ಉಂಟಾಗುವುದಕ್ಕಾಗಿ ನಾಮದಂಥ ಬೇರೆ ಸಾಧನವಿಲ್ಲ. ಮಮತ್ವ ಭಾವನೆಯ ಪ್ರೇಮವು ಎಷ್ಟು ಬಲಿಷ್ಠವಾಗಿರುತ್ತದೆ. ಒಬ್ಬ ಹುಡುಗನು ತನ್ನ ತಾಯಿಯ ಹತ್ತಿರ ಇರುತ್ತಿದ್ದನು. ಮುಂದೆ ಅವನ ಮದುವೆ ಆಯಿತು. ಅವನು ಹೆಂಡತಿಯನ್ನು ತನ್ನವಳೆಂದು ತಿಳಿದನು. ಅವನಿಗೆ ಅವಳ ಬಗ್ಗೆ ಪ್ರೇಮ ನಿರ್ಮಾಣವಾಯಿತು. ಮುಂದೆ ಅವಳು ಸ್ವಲ್ಪ ಸ್ವರಗಿದಳು. ಆಗ ಅವನಿಗೆ ಇವಳು ಬಹಳ ಜಾಣೆ ಇರುತ್ತಾಳೆ, ನಿಜವನ್ನು ಹೇಳುವುದಿಲ್ಲ, ಇವಳಿಗೆ ನನ್ನ ತಾಯಿಯು ಕಷ್ಟ ಕೊಡುತ್ತಿರಬಹುದು ಎಂದು ಅನಿಸಿ ಅವನು ಬೇರೆಯಾದನು. ನಮ್ಮವರೆಂದು ಅನ್ನುವುದರಿಂದ ಎಷ್ಟು ಪ್ರೇಮ ನಿರ್ಮಾಣವಾಗುತ್ತದೆ. ಅಂದ ಮೇಲೆ ಭಗವಂತನು ನಮ್ಮವನಾಗಲು ನಾಮದ ಸಹಾಯದಿಂದ ಅವನ ವಿಷಯದಲ್ಲಿ ಆತ್ಮೀಯತೆ ನಿರ್ಮಾಣ ಮಾಡಿಕೊಳ್ಳಬೇಕಾಗುತ್ತದೆ. ರಾಮನ ಪ್ರೇಮವು ಅವನ ನಾಮದ ಸಹವಾಸದಿಂದಲೇ ಬರಲು ಶಕ್ಯವಿದೆ. ಕೇವಲ ಪುಸ್ತಕಗಳನ್ನೋದಿ ಪರಮಾರ್ಥ ಹೇಳುವವರು ಭಕ್ತಿಯಾಗಬಹುದು, ಆದರೆ ಆಚರಣೆಯಲ್ಲಿ ತಂದು ಹೇಳುವವರು ಅತ್ಯಂತ ವಿರಳ. ಪ್ರಪಂಚವನ್ನು ಎಷ್ಟೇ ಮಾಡಿದರೂ ಅದು ಅಪೂರ್ಣವೇ ಆಗುತ್ತದೆ. ಒಬ್ಬ ಮುದುಕನನ್ನು ನಾವು ನೋಡಿದರೆ ಅವನ ಸಂಸಾರವೆಲ್ಲವೂ ನಿಜವಾಗಿಯೂ ಮುಗಿದಿರುತ್ತದೆ. ಮಕ್ಕಳು ಮರಿಗಳು ಇರುತ್ತಾರೆ. ಎಲ್ಲ ದೃಷ್ಟಿಯಿಂದಲೂ ಅವನು ಸುಖಿಯಾಗಿರುತ್ತಾನೆ. ಆದರೆ ಸಾಯುವ ಸಮಯದಲ್ಲಿ ಅವನು ಮೊಮ್ಮಗನ ಮುಂಜಿವೆ ನೋಡಿದರೆ ಉತ್ತಮವಾಗುತ್ತಿತ್ತೆಂದು ಅನ್ನುತ್ತಾನೆ. ಇದರಿಂದ ಮನುಷ್ಯನು ವಾಸನೆಯಲ್ಲಿ ಹೇಗೆ ಸಿಕ್ಕಿಕೊಂಡಿರುತ್ತಾನೆ ಎಂಬುದು ತಿಳಿದು ಬರುತ್ತದೆ. ಸಂಸಾರವನ್ನು ಎಷ್ಟೇ ಮಾಡಿದರೂ ಅದು ಪೂರ್ಣವಾಗಲು ಶಕ್ಯವಿಲ್ಲ, ಅದು ಅಪೂರ್ಣವಾಗಿಯೇ ಉಳಿಯುತ್ತದೆ. ಮನುಷ್ಯ ಜೀವನದಲ್ಲಿಯ ತಳಮಳವು ಭಗವಂತನ ಪ್ರಾಪ್ತಿಯ ಹೊರತು ಶಾಂತವಾಗಲು ಶಕ್ಯವೇ ಇಲ್ಲ. ಅವನ ಮನಸ್ಸಿಗೆ ಕೇವಲ ಭಗವಂತನ ದರ್ಶನದಿಂದಲೇ ಸಮಾಧಾನ ಪ್ರಾಪ್ತವಾಗಲು ಶಕ್ಯವಿರುತ್ತದೆ. ಹಾಗೂ ಇದಕ್ಕಾಗಿ ಆಯುಷ್ಯದ ಪ್ರಾರಂಭದಿಂದಲೂ ನಾಮದ ಆಧಾರವನ್ನೇ ಹೊಂದಬೇಕು. ಇದೇ ನಾಮವು ನಿಮಗೆ ಮೃತ್ಯುವಿನ ಸಮಯದಲ್ಲಿ ಭಗವಂತನ ದರ್ಶನ ಮಾಡಿಸಿಕೊಡುತ್ತದೆ ಎಂಬ ವಿಶ್ವಾಸ ತಾಳಿರಿ. ಅತ್ಯಂತ ಗೌಪ್ಯದಲ್ಲಿಯ ಗೌಪ್ಯವನ್ನು ನಾನು ನಿಮಗೆ ಹೇಳುತ್ತೇನೆ. ಅದೇನೆಂದರೆ ನಾಮದ ಪ್ರೇಮವೇ ಆ ಗೌಪ್ಯ. ಇಂದಿನ ಮುಖ್ಯ ವಿಚಾರ, ನಾವು ಬೇಡಿದ್ದನ್ನು ಭಗವಂತನು ಕೊಡತೊಡಗಿದನೆಂದರೆ ನಮಗಾಗಿಯೇ 24 ಗಂಟೆ ಅವನು ಕಾರ್ಯಶೀಲನಾಗಿರಬೇಕಾಗುತ್ತದೆ. ಇಷ್ಟಾದರೂ ನಮ್ಮ ಪ್ರಪಂಚವು ಅಪೂರ್ಣವೇ ಉಳಿಯುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.